ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಶಿವರಾತ್ರಿ ಸ್ಪೆಷಲ್ ಅಕ್ಕಿ ಹುರಿದು ತಂಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಒಂದು ಬೌಲು ಕಡಲೆ ತೊಗೊಂಡಿದ್ದೀನಿ, ಸ್ವಲ್ಪ ಕಾಲು ಭಾಗ ಎಳ್ಳು ತೊಗೊಂಡಿದ್ದೀನಿ, ಮುಕ್ಕಾಲು ಭಾಗದಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ, ಒಂದು ಕಪ್ಪಷ್ಟು ಅಕ್ಕಿ, ಒಂದಷ್ಟು ಬೆಲ್ಲ, ತುರಿದಿರೋದು ಕೊಬ್ಬರಿ, ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಅಕ್ಕಿ ಒಂದು ಬೌಲ್ ತಗೊಂಡಿದ್ದಲ್ಲ ಅದನ್ನು ಫ್ರೈ ಮಾಡ್ಕೋಬೇಕು. ಅದು ಕೆಂಪಾಗಂಟ ಹುರ್ಕೊಬೇಕು. ಯಾರ್ಯಾರು ಇಷ್ಟು ಲಾಸ್ಟಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಹಂಗೆ ಒಂದು ಕ್ಲಿಕ್ ಮಾಡಿ. ನೋಡಿ, ನೀಟಾಗಿ ಕೆಂಪಾಗಂಟ ಹುರ್ಕೊಂಡಾದ್ಮೇಲೆ ಒಂದು ತಟ್ಟೆಗೆ ಅದು ಆರಬೇಕಲ್ಲ, ಅದಕ್ಕೋಸ್ಕರ ಒಂದು ತಟ್ಟೆಗೆ ಇದು ಸರ್ವ್ ಮಾಡ್ಕೊಳ್ಳಿ. ಈಗ ಅದೇ ಬಾಂಡಿಗೆ ನಾನು ಕಡಲೆ ಬೀಜ ಹಾಕ್ಕೊಂಡು ಅದನ್ನು ಅಷ್ಟೇ ಹುರ್ಕೊಬೇಕು ನೀಟಾಗೆ. ಅದು ಸ್ವಲ್ಪ ಅದು ಸಿಪ್ಪೆ ಚಟಪಟ ಅನ್ನತ್ತೆ, ಅಲ್ಲಿ ಗಂಟ ಸ್ವಲ್ಪ ಹುರ್ಕೊಳ್ಳಿ. ನೋಡಿ, ಕಲರ್ ಚೇಂಜ್ ಆಗ್ತಾಯಿದೆ, ಸೀಸಬೇಡಿ. ಅದನ್ನು ಅಷ್ಟೇ, ಅದು ಸಿಪ್ಪೆ ಎಲ್ಲ ತೆಗಿಬೇಕು, ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಬೇರೆ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಎಳ್ಳು ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ ಬರೋಗಂಟ ಅದು ಮೊದಲೇ ತೆವೆ ಕಾದಿರುತ್ತೆ ಅದು ಬಾಣಲಿ. ಸ್ವಲ್ಪ ಎಳ್ಳು ಹಾಕ್ಕೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಅದು ಚಿಟಪಟ ಸೌಂಡ್ ಬರ್ತಿದ್ದಂಗೆ ಎತ್ತಿಬಿಡಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ ಎತ್ಕೊಂಡಿದ್ದೀನಿ, ನೋಡಿ ಹಿಂಗಾಗಿದೆ. ಆದರೆ ಸೀದೋಗೋಕೆ ಬಂದುಬಿಟ್ಟಿದೆ. ನೋಡಿ, ಬೆಲ್ಲನ ಸ್ವಲ್ಪ ಒಂದು ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಡಗಿದ್ದೀನಿ. ಇಲ್ಲರೂ ಅಕ್ಕಿನ ಮಿಕ್ಸಿ ಜಾರೊಳಗೆ ಹಾಕೋತಾ ಇದ್ದೀನಿ. ಅದನ್ನು ಪೌಡ್ರ್ ಮಾಡ್ಕೋಬೇಕು. ಇವಾಗ ಅದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ ನೀವು. ಏಲಕ್ಕಿ ಕಾಯಿ ಒಂದು 2 ತಗೊಂಡಿದ್ದೆ, ನೋಡಿ ಪೌಡ್ರ್ ಆಗಿದೆ. ಅದನ್ನು ಒಂದು ಅದೇ ಬಾಂಡೆ ಒಳಗಡೆ ಹಾಕೋತಾ ಇದ್ದೀನಿ. ಇವಾಗ ನಾನು ಕಡಲೆ ಇತ್ತಲ್ಲ, ಕಡಲೆನೂ ಅಷ್ಟೇ ಪೌಡ್ರ್ ಮಾಡ್ಕೋತೀನಿ. ಅದನ್ನು ಅಕ್ಕಿ ಹಿಟ್ಟೊಳಗಡೆ ಹಾಕೋತೀನಿ. ಎಲ್ಲ ಮಿಕ್ಸ್ ಮಾಡಬೇಕಲ್ವ, ಅದಕ್ಕೆಲ್ಲ ಒಂದೊಳಗೆ ಹಾಕೋತೀನಿ. ಇವಾಗ ಎಳ್ಳು ಮಾತ್ರ ಹಾಗೆ ಹಾಕೋತೀನಿ. ಕೊಬ್ಬರಿನೂ ಅಷ್ಟೇ ನಾನು ಹಾಗೆ ಹಾಕೋತೀನಿ. ಕಡಲೆ ಒಂದೊಂದು 2 ಹಾಕ್ಕೊಂಡಿದ್ದೀನಿ, ಮೇಲೆ ಬಾಯಿ ಸಿಕ್ಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ. ಕಡಲೆ ಬೀಜನೂ ಅಷ್ಟೇ ನಾನು ಪೌಡ್ರ್ ಮಾಡ್ಕೊತಿದ್ದೀನಿ. ಅದು ಒಂದು ರೌಂಡ್ ಮಾತ್ರ ಹೊಡಿಸಿ ಮಿಕ್ಸಿಲಿ, ಜಾಸ್ತಿ ಪುಡಿ ಮಾಡೋಕ್ಕೆ ಹೋಗಬೇಡಿ. ಪುಡಿ ಈಗ ಬಂದಿದೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪಾಕ ಕಾದಿದೆ, ಅದನ್ನೆಲ್ಲ ಹಾಕೋತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ನೋಡಿಕೊಂಡು ತೆಳ್ಳಗಾಗ್ಬಿಡುತ್ತೆ. ನೋಡಿ, ಆ ಥರ ಸ್ಪೂನಲ್ಲಿ ಕಲಿಸ್ಕೊಳ್ಳಿ. ಕೈಯಲ್ಲಿ ಕಲಿಸೋಕೆ ಹೋದರೆ ಸುಡುತ್ತೆ, ಪಾಕ ಬಿಸಿ ಇರುತ್ತಲ್ಲ, ಸುಡುತ್ತೆ ಕೈ. ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡೋ ಗಂಟ ಅಷ್ಟೇ, ಆಮೇಲೆ ಕೈಯಲ್ಲೇ ಮಿತ್ಕೋಬೋದು. ನೀರು ಸ್ವಲ್ಪ ಹಾಕೋತೀನಿ. ಐದು ನಿಮಿಷದೊಳಗಡೆ ಆಗಿಬಿಡುತ್ತೆ, ಪಟೋದು ಬೇಗ ಅರ್ಜೆಂಟಿಗೆ ಮಾಡ್ಬೋದು. ನೋಡಿ, ಇವಾಗ ಕೈಯಲ್ಲಿ ಕಲಸಿ ಇನ್ನೂ ಬೇಕಾದ್ರೆ ಪಾಕ ಸಾಕಾಗಲಿಲ್ಲ ಅಂದರೆ ಇವಾಗಲೂ ಹಾಕೋಬೋದು. ನೋಡಿ, ಹೀಗೆ ಬಂದಿದೆ. ಹಂಗೆ ಬರುತ್ತೆ ಮಾಡಿದ್ರೆ. ಥರ ನಿಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪಗೆ ಕಟ್ಕೊಳ್ಳಿ. ಮೀಡಿಯಮ್ ಆಗಬೇಕಂದ್ರೆ ಮೀಡಿಯಮ್ ಉಂಡೆ ಮಾಡ್ಕೋಬೋದು, ದಪ್ಪ ಬೇಕಂದರೆ ದಪ್ಪ ಉಂಡೆ ಮಾಡ್ಕೊಳ್ಳಿ. ನೋಡಿ, ಫೈನಲಾಗಿ ಈ ಥರ ಬಂದಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಒಂದ್ಸಲ ಮನೆ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಆಲ್.